ನನಗೇನು ಸಮಸ್ಯೆ ಇದೆ ಅನ್ನೋದನ್ನು ನನ್ನನ್ನು ಕೇಳ್ದಿರನೇ ನನ್ನ ನಾಡಿ ನೋಡಿನೇ ಅವ್ರು ಹೇಳ್ಬಿಟ್ರು, ಇದಕ್ಕೆ ಪ್ರಾಯಶ್ಚಿತವಾಗಿ ಇದು ಮಾಡ್ಕೊಳ್ಳಿ ಅಂದಿದ್ದಾರೆ. ಸೊ ಇದಾಗಿದ ತಕ್ಷಣ ಅದೇನಾದರೂ ಖಂಡಿತ ಆದರೆ ನಾನು ಒಂದು 4 ಜನದಲ್ಲಿ ಶೇರ್ ಮಾಡಬೇಕು ಅಂತ ತಿಳ್ಕೊಂಡಿದ್ದೀನಿ. ದೇವಸ್ಥಾನಕ್ಕೆ ಬಂದಾಗ ನೆಮ್ಮದಿ ಅನಿಸುತ್ತೆ, ಸಮಾಧಾನ ಅನಿಸುತ್ತೆ, ಯಾವುದೇ ಚಿಂತೆಗಳಿರೋದಿಲ್ಲ. ಆ್ಯಕ್ಚುಲಿ ಬೇರೆ ಕಡೆನೂ ನಾವು ಕೇಳಿದ್ವಿ ಜಾತಕ, ಅದಕ್ಕೂ ಇವ್ರು ಹೇಳಿದ್ದಕ್ಕೂ ತುಂಬ ಟ್ಯಾಲಿ ಆಯಿತು. ಲಾಸ್ಟ್ ವೀಕ್ ಬಂದು ಇಲ್ಲಿ ನಾಟ್ಯಶಾಸ್ತ್ರ ಕೇಳಿದಾಗ ನಾನು ಜಾತಕದಲ್ಲಿ ತೋರಿಸಿದೆ, ಅದನ್ನು ಸ್ಟಡಿ ಮಾಡಿದ್ದಕ್ಕೂ ಇವ್ರು ಹೇಳಿದ್ದಕ್ಕೂ 100% ಟ್ಯಾಲಿ ಆಯಿತು. ಖಂಡಿತ ಇಲ್ಲಿ ಬಂದರೆ ಈ ಕ್ಷೇತ್ರಕ್ಕೆ ಒಳ್ಳೆಯದಾಗುತ್ತೆ. ಪ್ರತಿಯೊಬ್ಬರು ಬಂದು ಈ ಕ್ಷೇತ್ರದಲ್ಲಿ ಯಾರು ನೀವೇನು ಅನ್ಕೊಬರ್ತೀರ ಗೇಟಲ್ಲಿ ಅದನ್ನೇ ಜ್ಯೋತಿಷ್ರು ಹೇಳ್ತಿದ್ದಾರೆ ಅಂದರೆ, ಈಗ ನಿಮ್ಮ ಮನಸ್ಸಲ್ಲಿದೆ ಅಂತ ನಮಗೆ ಗೊತ್ತಾಗಲ್ಲ, ಅವರು ಜ್ಯೋತಿಷ್ ಹೇಳ್ತಿದ್ದಾರೆ ಅಂದರೆ ಅದು ಮೋಸ ಏನಿಲ್ಲ, ಖಂಡಿತ ಇಲ್ಲಿ ಫಲ ಸಿಗುತ್ತೆ. ಈ ಕಾಶಿ ವಿಶ್ವನಾಥ್ ಟೆಂಪಲ್ ಬಗ್ಗೆ ನಾನು ಸುಮಾರು ಕೇಳಿದ್ದೆ. ಲಾಸ್ಟ್ ವೀಕ್ ಬಂದು ಇಲ್ಲಿ ನಾಟ್ಯಶಾಸ್ತ್ರ ಕೇಳಿದಾಗ ನಾನು ಜಾತಕದಲ್ಲಿ ತೋರಿಸಿದೆ, ಅದನ್ನು ಸ್ಟಡಿ ಮಾಡಿದ್ದಕ್ಕೂ ಇವ್ರು ಹೇಳಿದ್ದಕ್ಕೂ 100% ಟ್ಯಾಲಿ ಆಯಿತು. ಅವ್ರು ನಮಗೆ ಒಂದು ಪೂಜೆ ಮಾಡಿಸೋಣ ಅಂತ ಜಾತಕ ಪೂರ್ವಕವಾಗಿ ಅವ್ರು ಹೇಳಿದರು. ನಾನು ನನ್ನ ದಂಪತಿ ದೀಪ ಸಮೇತವಾಗಿ ಇವತ್ತಿಗೆ ಆ ಭಗವಂತನ ಆಶೀರ್ವಾದ ತಗೋಕ್ಕೆ ಬಂದಿದ್ದೀವಿ. ಎಲ್ರಿಗೂ ಒಳ್ಳೆಯದಾಗುತ್ತೆ ಅಂದ್ಕೊಂಡಿದ್ದೀವಿ. ಈ ಕುಬೇರ ಯಂತ್ರ ಪೂಜೆಯನ್ನು ಮಾಡಿ ಅದನ್ನು ನಮ್ಮ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಒಂದು ಭಗವಂತನ ಒಂದು ಕೃಪೆಗೆ ಪಾತ್ರ ಆಗಬೇಕಂತ ನಾವಿಬ್ಬರು ಇಲ್ಲಿ ಬಂದಿದ್ದೀವಿ, ಸಂತೋಷವಾಗಿದ್ದೀವಿ. ಇದು ಒಂದು ಸತಿ ಬರಬೇಕು ಅನ್ನಿಸ್ತು. ನಮ್ಮ ಮನೆಗೂ ಹತ್ತಿರ, ಲೊಕೇಶನ್ ಹಿಡಿದು ಹತ್ತಿರ ಇತ್ತು. ಬಂದಾಗ ಇಲ್ಲೊಂಥರ ಏನೋ ಪಾಸಿಟಿವ್ ಫೀಲ್ ಆಯಿತು ನಮಗೆ. ಅದಕ್ಕೆ ಒಂದು ಸತಿ ನಾಡಿಶಾಸ್ತ್ರ ಬರೋಣ ಅಂತ ಬಂದಿದ್ದೀವಿ. ಆ್ಯಕ್ಚುಲಿ ಬೇರೆ ಕಡೆನೂ ನಾವು ಕೇಳಿದ್ವಿ ಜಾತಕ, ಅದಕ್ಕೂ ಇವ್ರು ಹೇಳಿದ್ದಕ್ಕೂ ತುಂಬ ಟ್ಯಾಲಿ ಆಯಿತು. ಅದಕ್ಕೆ ಒಂದು ಕುಬೇರ ಲಕ್ಷ್ಮಿ ಯಂತ್ರ ಹೋಮ ಮಾಡ್ಸೋಕ್ಕೆ ಹೇಳಿದ್ದಾರೆ, ನಾವು ಮಾಡಿಸ್ತಾ ಇದ್ದೀವಿ. ಅದರಿಂದ ಎಲ್ರಿಗೂ ಒಳ್ಳೆಯದಾಗುತ್ತೆ. ಬನ್ನಿ, ಚೆನ್ನಾಗಿದೆ ದೇವಸ್ಥಾನ. ನಿಮ್ದೇನೇ ಪ್ರಾಬ್ಲಮ್ ಇದ್ದರೂ ಇಲ್ಲಿ ಸಾಲ್ವ್ ಆಗುತ್ತೆ. ನಾವು ಒಂದು ದಿನ ಆಕಸ್ಮಿಕವಾಗಿ ಸುಮ್ಮನೆ ಮನೆಯಲ್ಲಿ ರಜೆ ಇತ್ತು, ಸುಮ್ಮನೆ ಇದ್ವಲ್ಲ ಅಂದ್ಬಿಟ್ಟು ಆಕಸ್ಮಿಕವಾಗಿ ನಮ್ಮ ಮನೆಯವರು ಹೋಗೋದ ಅಂತ ಹೇಳಿದ್ರು. ಸೊ ಸರಿ ಅಂದ್ಬಿಟ್ಟು ಅವತ್ತು ಬಂದು ನಾಡಿಶಾಸ್ತ್ರ ಹೇಳ್ತಾರೆ ಜ್ಯೋತಿಷರು. ನಾವು ಸಿಗೋಕ್ಕೆ ಆಗ್ನಿಲ್ಲ. ಆಮೇಲೆ ಅವ್ರ ಹತ್ರ ಒಂದು 1/4 ಗಂಟೆ ನಿಂತ್ಕೊಂಡು ಆಮೇಲೆ ಕೊನೆಗೆ ಹೇಳಿದ್ರು, ನಾಡಿಶಾಸ್ತ್ರ ಚೆನ್ನಾಗಿ ಹೇಳಿದ್ರು. ನಮಗೆ ಒಂದು ನಂಬಿಕೆ ಬಂತು, ಸರಿ ಹೋಗೋದು ಅಂದ್ಬಿಟ್ಟು ಅವತ್ತೆಲ್ಲ ಬರ್ಸ್ಕೊಂಡು ಒಂದು ಚೀಟಿಲಿ ಇಂಥ ದಿನ ಬನ್ನಿ ಅಂತ ಹೇಳಿದ್ರು. ಚೆನ್ನಾಗಿ ಪೂಜೆ ಎಲ್ಲ ಆಯಿತು. ಮತ್ತು ಅಷ್ಟನದು ಸ್ನಾನ ಎಲ್ಲ ಮಾಡಿಸಿದ್ರು. ಒಂದು ರಥ ಕೊಟ್ಟಿದ್ದಾರೆ, ಅದು ಮಾಡಬೇಕು. ಮಾಡಿದ್ಮೇಲೆ ಖಂಡಿತ ಇಲ್ಲಿ ಬಂದರೆ ಈ ಕ್ಷೇತ್ರಕ್ಕೆ ಒಳ್ಳೆಯದಾಗುತ್ತೆ. ಪ್ರತಿಯೊಬ್ಬರು ಬಂದು ಈ ಕ್ಷೇತ್ರದಲ್ಲಿ ದೇವರ ಸನ್ನಿಧಿಲಿ ಖಂಡಿತ ಒಳ್ಳೆಯದಾಗುತ್ತೆ. ಇಲ್ಲಿ ಬಂದರೆ ಖಂಡಿತ ಈ ಸನ್ನಿಧಿಲಿ ಬಂದರೆ ತುಂಬ ಪುಣ್ಯ ಇದೆ. ಯಾರು ನೀವೇನು ಅನ್ಕೊಬರ್ತೀರ ಗೇಟಲ್ಲಿ ಅದನ್ನೇ ಜ್ಯೋತಿಷ್ರು ಹೇಳ್ತಿದ್ದಾರೆ ಅಂದರೆ, ಈಗ ನಿಮ್ಮ ಮನಸ್ಸಲ್ಲಿದೆ ಅಂತ ನಮಗೆ ಗೊತ್ತಾಗಲ್ಲ, ಅವರು ಜ್ಯೋತಿಷ್ ಹೇಳ್ತಿದ್ದಾರೆ ಅಂದರೆ ಅದು ಮೋಸ ಏನಿಲ್ಲ, ಖಂಡಿತ ಇಲ್ಲಿ ಫಲ ಸಿಗುತ್ತೆ. ಏನು ಅನ್ಕೊಬರ್ತೀರ ಪ್ರತಿಯೊಂದಕ್ಕೂ ಎಲ್ಲದಕ್ಕೂ ಒಳ್ಳೆಯದಾಗುತ್ತೆ. ಖಂಡಿತ ಬನ್ನಿ ಜನತೆಗಳು. ನಮಸ್ತೆ, ನನ್ನ ಹೆಸರು ರೂಪಾ ಅಂತ. ನಾನು ಹೊಸಕೋಟೆಯಿಂದ ಬಂದಿದ್ದೀನಿ. ಫಸ್ಟ್ ಟೈಮ್ ನಾನು ಬಂದ ತಕ್ಷಣ ನನ್ನ ಮಗಳನ್ನ ಕರ್ಕೊಂಬಂದಿದ್ದೆ. ಸೊ ನನ್ನ ಮಗಳ ಮಕ್ಕ ನೋಡಿನೇ ಸ್ವಾಮೀಜಿ ಅವಳೇನು ತೊಗೊಂಡಿದ್ದಾಳೆ ಮತ್ತು ಯಾಕೆ ಊಟ ಮಾಡ್ತಿಲ್ಲ ಸರಿಯಾಗಿ, ನೀನು ಊಟ ಮಾಡಿದ್ದು, ನನಗಾಗಲೇ 90% ಅವ್ರ ಮೇಲೆ ನಂಬಿಕೆ ಬಂತು. ಇವತ್ತಿನ ಪೂಜೆ ಮಾತ್ರ ಎಕ್ಸಲೆಂಟ್, ಆಸಮ್ ಆಗಿತ್ತು. ನಿಜವಾಗ್ಲೂ ನಾವು ಸ್ವಾಮೀಜಿಗೆ ಕೃತಜ್ಞತೆ ಹೇಳಬೇಕು ಅಂದ್ಕೊಂಡಿದ್ದೀವಿ. ಪ್ಲಸ್ ನನಗೆ ನಂಬಿಕೆ ಮಾತ್ರ ಖಂಡಿತ ಬಂದಿದೆ. ಫಸ್ಟ್ ಟೈಮ್ ಆದರೂ ನಂಬಿಕೆ ಬಂದಿದೆ. ಯಾಕಂದರೆ ಅವರು ನನಗೇನು ಸಮಸ್ಯೆ ಇದೆ ಅನ್ನೋದನ್ನು ನನ್ನನ್ನು ಕೇಳ್ದಿರನೇ ನನ್ನ ನಾಡಿ ನೋಡಿನೇ ಅವ್ರು ಹೇಳ್ಬಿಟ್ರು, ಇದಕ್ಕೆ ಪ್ರಾಯಶ್ಚಿತವಾಗಿ ಇದು ಮಾಡ್ಕೊಳ್ಳಿ ಅಂದಿದ್ದಾರೆ. ಸೊ ಇದಾಗಿದ ತಕ್ಷಣ ಅದೇನಾದರೂ ಖಂಡಿತ ಆದರೆ ನಾನು ಒಂದು 4 ಜನದಲ್ಲಿ ಶೇರ್ ಮಾಡಬೇಕು ಅಂತ ತಿಳ್ಕೊಂಡಿದ್ದೀನಿ. ಸ್ವಾಮೀಜಿಗಳಿಗೆ ತುಂಬ ಒಳ್ಳೆಯದಾಗಲಿ ಅಂತ. ಸೊ ಇವತ್ತಿನ ಸ್ನಾನ ಆದಮೇಲೆ ಆಗುತ್ತೆ ಅಂತ ಹೇಳಿದ್ದಾರೆ. ಮತ್ತು 21 ಡೇಸ್ಗೆ ಈ ಒಂದು ಚಕ್ರ ಕೊಟ್ಟಿದ್ದಾರಲ್ಲ, ಇದನ್ನು ಪೂಜೆ ಮಾಡಿದಾದ್ಮೇಲೆ ಆಗುತ್ತೆ ಖಂಡಿತ ಅಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ಬಂದಿದ್ದೀವಿ. ಸೊ ಒಂಥರ ತುಂಬ ಫುಲ್ ಇದು ಫೀಲ್ ಆಗ್ತಿದೆ, ಒಳ್ಳೆ ಥರ ಫೀಲ್ ಆಗ್ತಿದೆ. ಸೊ ನನಗೆ ನಂಬಿಕೆ ಅಂತೂ ಖಂಡಿತ ಬಂದಿದೆ. ಫಸ್ಟ್ ಟೈಮೇ ನಂಬಿಕೆ ಬಂತು. ಸೊ ಇದಾದಮೇಲೆ ಆ 21 ಡೇಸ್ ನೋಡಿ ನಾನು ಖಂಡಿತ ಇದನ್ನು 4 ಜನರ ಶೇರ್ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು ಸರ್. ಎಲ್ಲಿಂದ ಬಂದಿದ್ದು ಸರ್? ನಾವು ಇಲ್ಲೇ ಯಲಹಂಕಲ್ಲಿಂದ ಬಂದಿರೋದು. ಇಲ್ಲೇ KPCLನಲ್ಲಿ ವರ್ಕ್ ಮಾಡ್ತೀವಿ. ಈ ಸನ್ನಿಧಿಗೆ ತುಂಬ ಮನಸ್ಪೂರ್ವಕವಾಗಿ ಬಂದಿದ್ದೀವಿ. ಈ ಸನ್ನಿಧಿಗೆ ಬಂದಮೇಲೆ ನಮಗೆ ಮನಃಶಾಂತಿ ಕೂಡ ಆಗಿದೆ. ಏನೇ ನಮ್ಮ ಕಷ್ಟಗಳಿದ್ದರೂ ಕೂಡ ಕಾಶಿ ವಿಶ್ವನಾಥ ಹೋಗಲಾಡಿಸ್ತಾನ ಅನ್ನೋ ನಂಬಿಕೆ ನಮ್ಮಲ್ಲಿದೆ. ಯಾವಾಗಿಂದ ಬರ್ತಾಯಿದ್ದೀರಾ ನೀವು? 3 ಸಲ ಆಯಿತು ಇಲ್ಲಿಗೆ ಬರ್ತಾಯಿದ್ದೀನಿ ಸ್ವಾಮಿ. ನಾನು ಬಂದಾಗ ಹೆಂಗೆ ಅನಿಸುತ್ತೆ ಸರ್? ದೇವಸ್ಥಾನಕ್ಕೆ ಬಂದಾಗ ನೆಮ್ಮದಿ ಅನಿಸುತ್ತೆ, ಸಮಾಧಾನ ಅನಿಸುತ್ತೆ, ಯಾವುದೇ ಚಿಂತೆಗಳಿರೋದಿಲ್ಲ. ಎಲ್ಲ ಬಿಟ್ಟುಬಿಟ್ಟು ಪ್ರಶಾಂತವಾದ ವಾತಾವರಣ ಇದೆ. ತುಂಬ ಸಂತೋಷ ಆಗ್ತದೆ.
ಏನು ನಾಡಿ ಶಾಸ್ತ್ರ ಏನೋ ಹೇಳ್ತಾರಂತೆ, ಹೌದು ಹೇಳಿದ್ದಾರೆ. ನೀವು ಕೇಳಿಸ್ಕೊಂಡಿರಾ? ಹಾಂ ಕೇಳಿಸ್ಕೊಂಡಿದ್ದೀವಿ. ಹೇಗೆ ಅನಿಸುತ್ತೆ ನಿಮ್ಗೆ? ಏನಾದ್ರು ನಿಜ ಅನಿಸುತ್ತಾ? ಅವ್ರು ಹೇಳಿರೋದು ನಿಜ ಇದೆ, ನಿಜ ಇದೆ. ನಾಡಿ ನೋಡಿಬಿಟ್ಟು ಅವರು ಹೇಳಿದ್ದಾರೆ, ಅವ್ರು ಹೇಳಿರೋದು ನಿಜ ಇದೆ, ಅದು ಕೂಡ ಪರಿಹಾರ ಆಗುತ್ತೆ ಅಂತ ಹೇಳಿದ್ದಾರೆ. ಆ ವಿಶ್ವನಾಥನ ದಯದಿಂದ ಪರಿಹಾರ ಆದರೆ ತುಂಬ ಒಳ್ಳೆಯದು. ಇವತ್ತು ಏನೇನು ಪೂಜೆ ನಡೀತು? ಇವತ್ತು ಹೋಮ ಪೂಜೆ ನಡೆದಿದೆ, ಎಲ್ಲ ಪೂಜೆ ನಡೆದಿದೆ, ಚೆನ್ನಾಗಾಗಿದೆ. ಇಲ್ಲೇ ಸೆಟ್ಲ್ ಆಗಿದ್ದೀವಿ, ವರ್ತೂರದಿಂದ ಬಂದಿದ್ದೀವಿ. ಹೆಂಗೆ ಗೊತ್ತಾಯ್ತು ಸರ್ ದೇವಸ್ಥಾನದ ಬಗ್ಗೆ? ಯಾವಾಗಿಂದ ಬರ್ತಾ ಯೂಟ್ಯೂಬ್ನಲ್ಲಿ ನೋಡ್ತಾ ಇದ್ದೀವಿ, ಯೂಟ್ಯೂಬ್ ನೋಡಿಕೊಂಡು 1 by 1 ಯಾವಾಗಿಂದ ಬರ್ತಾ ಇದ್ದೀವಿ? ಈಗ ಒಂದು 6-6ನೇ ತಿಂಗಳಿಂದ ಬರ್ತಾ ಇದ್ದೀವಿ ಸರ್. ಹೇಗೆ ಅನಿಸುತ್ತೆ ಸರ್? ಸ್ವಲ್ಪ ರಿಲೀಫ್ ಇದೆ, ನೀವು ಕಾದು ನೋಡ್ಬೇಕು. ಅವನ ಆಶೀರ್ವಾದ ಯಾವಾಗ ಇನ್ನೂ ಜಾಸ್ತಿ ಆಗುತ್ತೋ ಗೊತ್ತಿಲ್ಲ. ನಾಡಿ ಶಾಸ್ತ್ರ ಏನೋ ಹೇಳ್ತಾರಂತೆ. ಹಾಂ ಕೇಳಿದ್ದೀವಿ, ನಾಡಿ ಶಾಸ್ತ್ರ. ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದೆ, 9 ಪ್ರದೋಷ ಬರ್ಬೇಕಂತ ಹೇಳಿದರು. ಈಗ 5 ಪ್ರದೋಷ ಬಂದಿದ್ದೀವಿ, ಇನ್ನೂ 4 ಪ್ರದೋಷ. ಶಾಸ್ತ್ರ ಎಲ್ಲ ನಿಜ ಅನಿಸ್ತಾ ನಿಮಗೆ? ಈಗ ಸದ್ಯಕ್ಕಂತೂ ನಮಗೆ ಶಾಂತಿ ಅನಿಸಿದೆ. ಇನ್ನು ಫ್ಯೂಚರ್ ಹೇಳಿದ್ದು ಆಗಬೇಕಲ್ಲ, ಅದಕ್ಕೆ ವೇಟ್ ಆ್ಯಂಡ್ ವಾಚ್. ಹೇಳಿ ಯಾವ ಥರ? ಸೊ ಅದೇ ಇಲ್ಲಿ ಬಂದು ನಾಡಿ ಶಾಸ್ತ್ರ ಕೇಳಿದ್ವಿ ನಾವು. ಕೇಳಿದ ತಕ್ಷಣ ನನಗೆ ಏನೋ ಒಂದು ದೋಷ ಇದೆ, ಹೋಮ ಮಾಡಿಸಿದ್ರೆ ಈ ವರ್ಷದಲ್ಲಿ ಮದುವೆ ಆಗುತ್ತೆ, ಕಂಕಣ ಬಾಳೆ ಇದೆ ಅಂತ ಹೇಳಿದರು. ಅದ್ರಗೋಸ್ಕರನೇ ಇವತ್ತು ಹೋಮ ಮಾಡಿಸಿದ್ದೀವಿ. ಆಮೇಲೆ ತಂದೆ ತಾಯಿದು ಸ್ವಲ್ಪ ಆರೋಗ್ಯಕ್ಕೋಸ್ಕರ 9 ಪ್ರದೋಷ ಅಟೆಂಡ್ ಮಾಡೋ ಅಂದಿದ್ದರು. ಅದರಲ್ಲಿ 5 ಆಗಿದೆ, ಇನ್ನೂ 4 ಅಟೆಂಡ್ ಮಾಡಬೇಕು. ನಾಡಿ ಭವಿಷ್ಯದಲ್ಲಿ ಆಗೋಗಿರೋದು ಸ್ವಲ್ಪ ಚೆನ್ನಾಗಿದೆ, ಬಟ್ ಈಗ ಮದುವೆ ಅಂತ ಹೇಳಿದ್ದಾರೆ, 6-7 ತಿಂಗಳಲ್ಲಿ ಆಗುತ್ತೆ ಅಂತ. ನೋಡಬೇಕು ಏನಾಗುತ್ತೆ ಈ ವರ್ಷ ಇದು ಎಂಗೇಜ್ಮೆಂಟ್ ಆಗುತ್ತೆ, ಮುಂದಿನ ವರ್ಷ ಮದುವೆ ಆಗುತ್ತೆ ಅಂತ. ಒಟ್ಟಲ್ಲಿ ಇಲ್ಲಿ ಬಂದಾಗಿಂದ ಒಳ್ಳೇದಾಗಿದೆ. ಹಾಂ, ಸ್ವಲ್ಪ ಚೆನ್ನಾಗಿದೆ. ಒಂದು ವಾರದಲ್ಲಿ ಫಸ್ಟ್ ಟೈಮ್ ಬಂದ್ಬಿಟ್ಟು ಹೋಗಿದ್ವಿ. ಅದಾದಮೇಲೆ ಈ ಥರ ಪೂಜೆ ಮಾಡಿಸ್ಬೇಕಾಗತ್ತೆ ಅಂತ ಹೇಳಿದ್ರು, ಅದಕ್ಕೆ ಇವತ್ತು ಬಂದು ಪೂಜೆ ಮಾಡಿಸ್ಕೊಂಡ್ವಿ. ಹೇಗೆ ಅನಿಸ್ತು ಮೇಡಮ್? ಅಂದರೆ ಇಲ್ಲಿ ಮೇಯ್ನಾಗಿ ಅವರು ಪುರೋಹಿತರು ಹೇಳೋದು ನಾಡಿ ಶಾಸ್ತ್ರ. ಸೊ ನಾನು ಇಲ್ಲಿ ಬಂದಮೇಲೆ ಗೊತ್ತಾಯಿತು ನನ್ನ ಜೀವನದಲ್ಲಿ ಏನೇನು ಸತ್ಯ ಇತ್ತು ಅದೆಲ್ಲ ನನಗೆ ಇವ್ರು ಯಾವ ರೀತಿ ತಿಳಿಸ್ಕೊಟ್ರು ಅನ್ನೋದು ಇಲ್ಲಿಗೆ ಬಂದಮೇಲೆ ನನಗೆ ಗೊತ್ತಾಗಿದ್ದು. ಹಾಂ, ನೋಡಿದ ತಕ್ಷಣ ಹೇಳಿದ್ರು. ಅಂದರೆ ಮುಖ ನೋಡಿದ ತಕ್ಷಣ ನಾಡಿ ಹಿಡ್ಕೊಂಡು ಅನಲೈಸ್ ಮಾಡಿಬಿಡ್ತಾರೆ, ಅವ್ರ ಮನಸ್ಸಲ್ಲಿ ಏನಿದೆ ಅಥವಾ ಏನಾಗ್ತಿದೆ ಆ ಥರ ಎಲ್ಲ ಹೇಳ್ತಾರೆ. ನಿಮಗೆ ಟ್ರೂ ಅನ್ನಿಸ್ತಾ? ಹಾಂ, ನನಗೆ 100% ಟ್ರೂ ಅನ್ನಿಸ್ತು. ಇವತ್ತಿನ ಪೂಜೆ ಎಲ್ಲ ಯಾವ ಥರ? ಇವತ್ತಿನ ಪೂಜೆ ಎಲ್ಲ 100% ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಅಂತಂದರೆ ಲೈಕ್ ಇಲ್ಲಿದು ಪ್ರೋಸೆಸ್ ಆಗಲಿ ಅಥವಾ ಪೂಜೆ ಆಗಲಿ, ನಮಗೆಲ್ಲ ಅದೆಲ್ಲ ಹೇಳಿದ್ದಾಗಲಿ ಎಲ್ಲ ನನಗೆ ಖುಷಿನೇ ಆಯಿತು. ನಂದು ಯಾವುದೂ ಹರಕೆ ಇಲ್ಲ, ಸದ್ಯಕ್ಕೆ ಇದೊಂದು ಪೂಜೆ ಇತ್ತು, ಸದ್ಯಕ್ಕೆ ಮುಗಿಸ್ಕೊಂಡಿದ್ದೀನಿ. ಇಲ್ಲಿ ಬಂದಾಗಿಂದ ಒಳ್ಳೆಯದಾಗಿದೆ? ಹೌದು, 100% ಒಳ್ಳೆಯದಾಗಿದೆ ಸರ್. ಅಂದರೆ ಬಿಫೋರ್ ನಾನು ಮೈನಾಗಿ ಇಲ್ಲಿ ಬಂದಿದ್ದೆ, ನಾನು ಮದುವೆ ಬಗ್ಗೆ ಮಾತಾಡಲಿಕ್ಕೆ ಅಂತ. ತುಂಬ ಕಡೆ ಮನೇಲೂ ನೋಡ್ತಾ ಇದ್ರು, ಎಲ್ಲೂ ಸೆಟ್ ಆಗ್ತಾ ಇರಲಿಲ್ಲ ಅಂತ ಅವ್ರಿಗೂ ಒಂದು ಸ್ವಲ್ಪ ಚಿಂತೆ ಇತ್ತು. ಅದಾಗಿ 1 ವೀಕ್ ಆದಮೇಲೆ ಇಲ್ಲಿ ಬಂದು ಹೋಗಿ 1 ವೀಕ್ ಆದಮೇಲೆ ನನಗೂ ಸೆಟ್ ಆಯಿತು. ಆದಮೇಲೆ ಅವ್ರು ಬರೋದು ಹೋಗೋದು ಮಾಡಿ ಆಮೇಲೆ ಅವ್ರ ಕಡೆಯಿಂದನೂ ಓಕೆ ಆಗಿ ನಮ್ಮ ಕಡೆಯಿಂದನೂ ಓಕೆ ಆಗಿ ನೆಕ್ಸ್ಟ್ ಪ್ರೊಸೆಸಿಂಗಲ್ಲಿದೆ. ಅನಂತಪುರದಿಂದ ಇಲ್ಲೇ ಅಟ್ಟೂರು ಪಕ್ಕ ಅನಂತಪುರ ಅಂತ ಬರುತ್ತೆ. ಅಲ್ಲಿ ಅನಂತಪುರದಲ್ಲಿ ನಾವು ನಿಸರ್ಗ ಲೇಔಟಲ್ಲಿ ವಾಸವಾಗಿದ್ದೀವಿ. ಏನಂತಂದರೆ ನನ್ನ ಮಗಳಿಗೆ TCS ಜಾಯ್ನ್ ಆಗೋಕ್ಕಾಗಿರಲಿಲ್ಲ. ಯಾಕಂತಂದರೆ ಅಷ್ಟೊತ್ತಿಗೆ ಕ್ಯಾಪ್ ಜಮೀನಿಗೆ ಸೇರಿಕೊಂಡಿದ್ಲು. ಆವಾಗ ಏನಾಯಿತು, TCS ಬಂದು ಕಂಪ್ನಿ ಜಾಯಿನ್ ಮಾಡೋಕ್ಕೆ ಡೇಟ್ ಬಂದುಬಿಡ್ತು. ಬಂದಾಗ ಅಷ್ಟೊತ್ತಿಗೆ ಕ್ಯಾಪ್ ಜಮೀನಿ ಸೇರಿರೋದ್ರಿಂದ ಜಾಯ್ನಿಂಗು ಮಿಸ್ ಆಗೋಯಿತು. ಆವಾಗ ಏನು ಮಾಡಿದ್ದು, 90 ದಿವಸ ನೋಟಿಸ್ ಪೀರಿಯಡ್ ಇರುತ್ತೆ, ಅದನ್ನು ಕಂಪ್ಲೀಟ್ ಮಾಡಲೇಬೇಕು, ನೀವು ಜಾಯಿನ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿದರು. ಸೊ ಹಾಗಾಗಿ ರಿಸೈನ್ ಮಾಡಿಬಿಟ್ಟು 90 ದಿವಸ ವೆಯ್ಟ್ ಮಾಡೋ ಥರ ಒಂದು ಸಂದರ್ಭ ಬಂತು. ಆವಾಗ ನಾವು ಕ್ಯಾಪ್ ಜಮೀನಿಯನ್ನು ರಿಸೈನ್ ಮಾಡಿ ಈ TCSಗೆ ವೆಯ್ಟ್ ಮಾಡಬೇಕು ಅಂತ ಅಂದಾಗ ದೇವಸ್ಥಾನಕ್ಕೆ ಇಲ್ಲಿ ಬಂದು ನಾವು ಈ ಒಂದು ಅಟ್ಟೂರ ದೇವಸ್ಥಾನ ಬಂದು ನಾವು ಸ್ವಾಮಿಯನ್ನು ಕೇಳಿದಾಗ ಈ ಥರ ಆಗಿದೆ, ನಮಗೆ TCSನ್ನು ನಾವು ಜಾಯ್ನ್ ಆಗೋಕ್ಕಾಗಿಲ್ಲ, ಆದ್ದರಿಂದ ನಾವು ಏನು ಮಾಡಬೇಕು ಅಂತ ಕೇಳಿದಾಗ ಅವರು ಹೇಳಿ ಒಂದು ಕವಡೆಯನ್ನು ಹಾಕಿ ನೋಡಿದಾಗ ಅವರು ಇಲ್ಲ, ನಿಮಗೆ ಅದು ಆಗೋದಿಲ್ಲ, ಸಾಧ್ಯವಿಲ್ಲ ಹಾಗೆ ಅಂತ ಹೇಳಿದರು. ಆನಂತರ ಮತ್ತೆ ನೋಡಿ ಮತ್ತು ನನ್ನ ಮಗಳಿಂದ 2 ಸಲ ಹಾಕಿದ್ರು, ಆಗೋದಿಲ್ಲ ಅಂತ ಹೇಳಿದರು. ಆಮೇಲೆ ಅವರು ಸ್ವಾಮೀಜಿಗಳ ಕವಡೆಯನ್ನು ಕೈಯಿಂದ ಹಾಕಿದಾಗ ಅದು ಬಂದು ಒಂದು
9 ವಾರ ನೀವು ನವಗ್ರಹಗಳನ್ನು ಪೂಜೆಯನ್ನು ಮಾಡಬೇಕು. ಪೂಜೆಯನ್ನು 9 ವಾರ ನೀವು ಕರೆಕ್ಟಾಗಿ ಮುಗಿಸಿದರೆ ನಿಮಗೆ ಖಂಡಿತವಾಗಲೂ ಅದು ಮತ್ತೆ ನಿಮಗೆ ಒಂದು ಸಿಗೋ ಅವಕಾಶ ಇದೆ ಅಂತ ಹೇಳಿದ್ರು. ಅದೇ ಅವ್ರು ಹೇಳಿದ ಪ್ರಕಾರ ನಾವು ನಮ್ಮ ಅಟ್ಟೂರಲ್ಲಿ ಅನಂತಪುರದಲ್ಲಿ ಇರ್ತಕ್ಕಂಥ ನವಗ್ರಹ ದೇವರ ಸ್ಥಾನಕ್ಕೆ ಹೋಗಿ 9 ವಾರ ಸತತವಾಗಿ ನಾವು ಆ ಪೂಜೆಯನ್ನು ಇನ್ನೂ ಮುಗಿದಿಲ್ಲ. ಅದಕ್ಕಿಂತ ಮುಂಚೆನೇ ಆ TCS ಕಂಪ್ನಿಯವರು 24 ತಾರೀಕು ಕ್ಯಾಪ್ ಜೆಮಿನಿಯಲ್ಲಿ ಮುಗಿಯುತ್ತೆ, 26ನೇ ತಾರೀಕು ನೀವು ಜಾಯಿನ್ ಮಾಡ್ತೀರಾ ಅಂತ ಕೇಳಿದರು. ಅವತ್ತು ತುಂಬ ನಮಗೆ ಮಿರಾಕಲ್ ಥರ ಒಂದು ಆಶ್ಚರ್ಯ ಆಯಿತು. ಯಾಕಂತಂದರೆ ಕಂಪನಿ ಕೈ ತಪ್ಪು ಹೋಯ್ತು ಅಂತ ಹೇಳ್ಕೊಂಡಿದ್ವಿ. ಅಂಥ ಟೈಮಲ್ಲಿ ಇಲ್ಲಿ ಬಂದು ಕೇಳಿದಾಗ ಒಂದು ಒಳ್ಳೆಯ ಪರಿಹಾರ ಸಿಕ್ತು. ಅದಕ್ಕೆ ನಮ್ಮ ಮಗಳಿಗೆ ತುಂಬ ಸಂತೋಷ ಆಯಿತು. ಇದು ಈ ಥರ ಒಂದು ನಡೆದಿರೋದ್ರಿಂದ ಮಗಳಿಗೆ ಈ ಕ್ಯಾಪ್ ಜಮೀನಿ ಬಿಟ್ಟು ಮತ್ತು ಈ ಕಂಪನಿ ಸಿಕ್ಕಿಲ್ಲ ಅಂದಾಗ ಎರಡೂ ಇಲ್ಲ ಅನ್ನೋ ಒಂದು ಸಂದರ್ಭದಲ್ಲಿ ದೇವರು ಅದನ್ನು ಒಂದು ಕರುಣಿಸಿ ಈ ಒಂದೇ ದಿವಸನೂ ಮನೆ ಇಲ್ದಾಗೆ ಇಮ್ಮಿಡಿಯೇಟ್ಲಿ ಜಾಯ್ನ್ ಆಗೋ ಥರ ಆಯಿತು. ಆವಾಗ ಈಗ TCS ಕಂಪ್ನಿಗೆ ಡ್ಯೂಟಿಗೆ ಹೋಗ್ತಾ ಇದ್ದಾಳೆ. ತುಂಬ ಸಂತೋಷವಾಗಿ ಇದ್ದಾಳೆ. ಅದಕ್ಕೋಸ್ಕರ ನಾವು ಇಲ್ಲಿ ಒಂದು ಪೂಜೆಯನ್ನು ರುದ್ರ ಪೂಜೆಯನ್ನು ನಾವು ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಆ ಪೂಜೆಗೆ ನಾನು ಇವತ್ತು ಸ್ವಾಮಿಗಳ ಒಂದು ಸಂದರ್ಶನ ಮಾಡಿಬಿಟ್ಟು ಆ ಪೂಜೆಯನ್ನು ಮಾಡೋದಕ್ಕೆ ರುದ್ರ ಪೂಜೆಯನ್ನು ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ. ಅದ್ರ ಪ್ರಕಾರ ಪೂಜೆ ಮಾಡೋಕ್ಕೆ ನಾನು ಕೊಡ್ತಾಯಿದ್ದೀನಿ.